ಬಸವರಾಜ ರಾಯರೆಡ್ಡಿ ಹೇಳಿಕೆ ಸಂಚಲನವನ್ನೇ ಉಂಟು ಮಾಡಿದೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಯಾರ ವಿರುದ್ಧ ಆರೋಪ ಮಾಡಿದ್ರು ಅಂತ ಹೇಳಿ, ನಾನು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಅವರ ಮೇಲೆ ಪಕ್ಷ ಕ್ರಮ ಕೈಗೊಳ್ಳುತ್ತೆ, ಸಿಎಂ ವರಿಷ್ಠರಿದ್ದಾರೆ, ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಅಂದರೆ ಅವರು ಹೇಳಿದರು ಕರ್ನಾಟಕ ನಂಬರ್ 1 ಇದೆ ಭ್ರಷ್ಟಾಚಾರದಲ್ಲಿ ಅಂತೇಳಿ, ಮತ್ತೆ ಅದನ್ನು ಉಲ್ಟಾ ಹೊಡೆದಿದ್ರು. ನಾನು ಹಂಗೆ ಹೇಳೇ ಇಲ್ಲ ಅಂತೇಳಿ, ಅಧಿಕಾರಿಗಳ ಮೇಲೆ ನಾನು ಆರೋಪ ಮಾಡಿದ್ದೆ ಅಷ್ಟೇ ಅಂಥೇಳಿ ಮತ್ತು ಸಿದ್ದರಾಮಯ್ಯ ಪರವಾಗಿ ಬ್ಯಾಟನ್ನು ಮಾಡಿದರು. ಈಗ ಅವರ ಹೇಳಿಕೆ ಕೂಡ ಸಂಚಲನ ಕಾರಣ ಆಗ್ತಿದೆ ಮತ್ತು ವಿರೋಧ ಪಕ್ಷಗಳಿಗೆ ಹೋಗಿ ಅಸ್ತ್ರ ಕೊಟ್ಟಂತಾಯಿತು. ಬಸವರಾಜ ರಾಯರೆಡ್ಡಿ ಅವರ ಭ್ರಷ್ಟಾಚಾರದ ಹೇಳಿಕೆ ಈಗ ಪಕ್ಷದ ಹೈಕಮಾಂಡ್ ಇದೆ, ಅವ್ರ ಮೇಲೆ ಕ್ರಮ ಆಗುತ್ತೆ ಅಂಥೇಳಿ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಪಕ್ಷ ಗಮನಿಸ್ತದ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, AICC ಅಂತ ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಗೊತ್ತಿದ್ದರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ, ಪಕ್ಷ ನಿರ್ಣಯ ತಗೋತದ ಬಗ್ಗೆ ನಿಶ್ಚಿತವಾಗಿ ಮುಜುಗರ ಅನ್ನಿಸ್ತದೆ. ಈ ಥರ ಮಾತಾಡೋದು ಸರಿಯಲ್ಲ. ಮತ್ತು ಇಂಥವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ತದೆ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ, ಅದು ಪಕ್ಷ ಗಮನಿಸ್ತದೆ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ ಏನ್ರಿ, ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಇದು KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, AICC ಅಂತ ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ